ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಣ್ಣ, ನನ್ ಕೈಗೇನು ತೊಂದ್ರೆ ಇಲ್ಲ, ನಾನು ಆರಾಮಾಗಿದ್ದೀನಿ. ಗಾಯ ಸ್ವಲ್ಪ ವಾಸಿ ಆಗ್ತಾ ಇದೆ. ಸರಿ, ನಿನ್ ಟಿಫನ್ ಆಯ್ತಾ? ಮಾಡ್ದ್ಯಾ? ನಾನ್ ಮಾಡಿದ್ದೀನಮ್ಮ. ಅಮ್ಮ, ಹುಷಾರಾಗಿ ಆಫೀಸ್ಗೆ ಹೋಗು. ಅಣ್ಣ, ಆಫೀಸ್ ವಿಷಯ ಬಿಡು, ನಾನ್ ಹೇಳಿದ ವಿಷಯದ ಬಗ್ಗೆ ಯೋಚನೆ ಮಾಡು. ನಿಂಗೆಲ್ಲ ವಿಷಯ ಹೇಳಿದ್ದೀನಿ. ಅವನ್ ಈ ವಿಚಾರದಲ್ಲಿ ತುಂಬಾ ಸೂಕ್ಷ್ಮ. ನೀನ್ ಅವನ್ಗೆ ಗದ್ರ ಬಿಟ್ಟೆಲ್ಲ ಬುದ್ಧಿ ಹೇಳಕ್ ಹೋಗ್ಬಿಡ. ಸಾಫ್ಟ್ ಆಗಿ ಹುಷಾರಾಗಿ ಹ್ಯಾಂಡಲ್ ಮಾಡು. ಅವನ್ ಬೇರೆ ಯಾರೇ ಮದುವೆ ವಿಚಾರ ಮಾತಾಡಿದ್ರು ಅವನು ಗುರ್ ಅಂತಾನಂತೆ. ನೀನೊಬ್ನಿಗ್ ಮಾತ್ರ ಅವನ್ನ ಬಗ್ಸಕ್ ಸಾಧ್ಯ. ಸರಿ ಕಂದ, ಸರಿ ಸರಿ. ಅದಕ್ಕೆ ಹೇಳ್ತಿದ್ದೀನಿ, ನೆನ್ಪಿರ್ಲಿ. ಸರಿ ಸರಿ ಸರಿ, ಬಾಯ್. ಓಕೆ ಅಣ್ಣ, ಬಾಯ್. ಈಗೇನಾದ್ರೂ ಮಾಡಿ ಡೆಫಿನೆಟ್ ಆಗಿ ಅಣ್ಣ ಮಾತಾಡ್ತಾನೆ. ಎಲ್ಲ ಒಳ್ಳೇದಾಗತ್ತೆ. ಅವನ್ ಬದುಕು ಸುಂದರವಾಗಿರ್ಬೇಕು. ಇಂಥ ಸ್ನೇಹಿತ ಸಿಗತ್ತು ತುಂಬಾ ಅಪರೂಪ. ಅವನ್ ಚೆನ್ನಾಗಿರ್ಬೇಕು. ಅವನ್ ಖುಷಿಯನ್ನ ನಾನ್ ನೋಡ್ಬೇಕು. ಹಲೋ, ಹೌದು ನಾನೇ. ಅಲ್ಲ ರೀ, ನಾನು ನಿಮ್ಗೆ ಅವತ್ತಿಂದ ಹೇಳ್ತಾ ಇದ್ದೀನಲ್ವಾ, ಎಲ್ಲಾನು ಟೈಮ್ ಸರಿಯಾಗಿ ಆಗ್ಬೇಕು ಅಂತ. ಅಯ್ಯೋ, ಒಂದು ವಾರ ನಾನು ಆ ಕಡೆ ಬರಲಿಲ್ಲ ಅಂದ್ರೆ ಹೇಗೆ? ಅಲ್ಲ, ನಾನು ಸ್ವಲ್ಪ ಹೇಳೋದಾದ್ರೂ ಕೇಳ್ರಿ. ನಮ್ಮ ಯಜಮಾನರು ಇದನ್ನೆಲ್ಲ ಕೇಳಲ್ಲ. ನಾನು ಬಂದಿದ್ದೇನಲ್ಲ, ಇವಾಗ ನಾನು ನಾನು ಮತ್ತೆ ಮಾಡ್ತೀನಿ ರೀ. ಸರಿ, ಯಾರದು? ಅದೇನಿಲ್ಲ ಯಜಮಾನ್ರೆ, ಮಂಡ್ಯ ಹತ್ರ ಒಂದು ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟಿತ್ತು. ಅದ್ರ ಬಗ್ಗೆ ವಿಚಾರಿಸ್ತಾ ಸರಿ, ಅದನ್ನ ಬಿಟ್ಟಾಕು. ಅಲ್ಲಪ್ಪ, ನಿನಗೆ ನಾನು ಅಂದ್ರೆ ಎಷ್ಟು ಮುಖ್ಯ? ಏನ್ ಯಜಮಾನ್ರೆ ಹೀಗೆ ಕೇಳ್ಬಿಟ್ರಿ ನೀವು? ನಿನಗೆ ನಾನೇನೋ ಒಂದು ಕೆಲಸ ಹೇಳ್ಬೇಕು, ಕೇಳಿದ್ಮೇಲೆ ಆಗಲ್ಲ ಅಂತ ಮಾತ್ರ ಹೇಳ್ಬಾರ್ದು ನೀನು, ಸರಿನಾ? ರೀ, ಏನೋ ಗಂಭೀರವಾಗಿ ಮಾತಾಡ್ತಾ ಇದ್ದೀರಾ, ಅದು ಇಷ್ಟು ನಿಧಾನಕ್ಕೆ? ಅದೇನೂ ಇಲ್ಲ ಸುಮಾ, ನಾನೇನೋ ಒಂದು ಕೆಲಸ ಹೇಳಬೇಕು. ನಮ್ ಶಂಕರು ಅದನ್ನ ಆಗಲ್ಲ ಅಂತ ಹೇಳ್ತಾನ ಹೇಳಲ್ವಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ರೀ, ಅನುಮಾನ ಪಡಕ್ಕೂ ಒಂದ್ ವ್ಯವಸ್ಥೆ ಬೇಡ್ವಾ? ಯಾರ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ನಮ್ ಶಂಕರು ಮೇಲೆ. ಏನ್ರಿ ನೀವು? ನೋಡಿದ್ರ ಯಜಮಾನ್ರೆ, ಅದಕ್ಕೆ ಹೇಳೋದು ತಾಯಿನೇ ಅಂತ. ಅಮ್ಮ ಅವ್ರು ನೋಡಿ ನನ್ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ. ಆದ್ರೆ ಏನ್ ಯಜಮಾನ್ರೆ, ನೀವ್ ಈ ತರ ಕೇಳ್ತೀರಂತ ಅನ್ಕೊಂಡಿರ್ಲಿಲ್ಲ. ಆಯ್ತಪ್ಪ, ನಿಮ್ಮ ಅಮ್ಮವ್ರಿಗೆ ನಿನ್ ಮೇಲೆ ನಂಬಿಕೆ ಜಾಸ್ತಿ, ನನಗೆ ನಂಬಿಕೆ ಕಮ್ಮಿ ಅಂತಾನೆ ಇಟ್ಕೋ. ಆದ್ರೆ ನಾನು ಹೇಳಿದ ಕೆಲಸ ಒಂದ್ ಮಾಡ್ತೀಯಾ? ರೀ, ಸುಮ್ನೆ ಯಾಕೆ ಕಾಡಿಸ್ತಿದ್ದೀರಾ? ಹೇಳ್ಬಾರ್ದ ಪಾಪ? ನನ್ನ ಮೇಲೆ ನಿಜವಾಗ್ಲೂ ನಿನಗೆ ಗೌರವ ಇದ್ರೆ, ಈ ಮನೆಯಲ್ಲಿ ನೀನು ಒಬ್ಬ ಮಗ ಅಂತ ನಿನ್ ಮನ್ಸಲ್ಲಿದ್ರೆ, ನಾನು ಹೇಳಿದ್ದನ್ನ ಮಾಡ್ತೀಯಾ? ಯಜಮಾನ್ರೆ, ಅದೇನಂತ ಹೇಳಿ. ಇವಾಗೇನು ಬಿಲ್ಡಿಂಗ್ ಮೇಲಿಂದ ನಾನು ಹಾರ್ಬೇಕಾ? ಶಂಕರು ಅಲ್ಲ ಅಮರೇ, ಕೇಳ್ತಾ ಇದೀನಿ. ಅಂದ್ರೆ ಯಜಮಾನ್ರೇನು ಹೇಳ್ತಾ ಇಲ್ವಲ್ಲ, ಅದಕ್ಕೆ. ಏ ಬಿಡ್ತು ಅನ್ನಪ್ಪ, ಅಷ್ಟೊಂದು ಕ್ರೂರಿ ಏನೇ ಅಲ್ಲ. ಅದರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಮತ್ತೇನ್ ಯಜಮಾನ್ರೆ? ಶಂಕರು, ಈ ಕೆಲಸ ಮಾಡೋ ಅಂತ ಹೇಳಿದ್ರೆ ನನ್ನ ಹತ್ರ ಪಟ್ ಅಂತ ಮಾಡ್ಬಿಡ್ತೀನಪ್ಪ. ನಿಜವಾಗ್ಲೂ ಯಜಮಾನ್ರೆ, ಇವಾಗೇನು ನಾನು ಯಾರ ಮೇಲಾದ್ರೂ ಆಣೆ ಮಾಡ್ಬೇಕಾ? ಬೇಡ ಬಿಡಿ, ನನ್ ಮೇಲೆ ಆಣೆ ಮಾಡ್ಕೊಡ್ಲಾ? ಅಯ್ಯೋ ರೀ, ಪಾಪ ಯಾಕೆ ಕಾಡಿಸ್ತಾ ಇದ್ದೀರಾ? ಅದೇನು ಅಂತ ಹೇಳಿ ಯಜಮಾನ್ರೆ. ಅದೇನೂ ಇಲ್ಲ ಶಂಕರು, ನಿನಗೆ ಆದಷ್ಟು ಬೇಗ ಮದುವೆ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ನಿನಗೆ ಆದಷ್ಟು ಬೇಗ ಮದುವೆ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ನನ್ನ ಆಸೆ ಏನು ಅಂತಂದ್ರೆ, ನೀನ್ 100 ಕಾಲ ಸುಖವಾಗಿ ಸಂತೋಷವಾಗಿ ಮಕ್ಕಳ ಮರಿಯೊಂದಿಗಿರ್ಬೇಕು. ಅದು ನನ್ನ ಆಸೆ. ಅಪ್ಪ ಶಂಕರು, ಇಷ್ಟೊತ್ತ ತನಕ ಏನೋ ಮಾತಾಡದೆ, ನಾನು ಹೇಳಿದ ತಕ್ಷಣ ದೃಷ್ಟಿನೇ ಬದಲಾಯಿಸ್ತಾ ಇದೆಯಾ? ಯಾಕೆ? ನಾನು ಹೇಳ್ತಾ ಇರೋದು ನಿನ್ ಜೀವನ ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ. ಅದಕ್ಕೆ ಯಾಕೆ ಒಂಥರ ನೋಡ್ತಾ ಇದೀಯಾ? ಅಲ್ಲ ಯಜಮಾನ್ರೆ, ಅದು ಇವಾಗ ಮದ್ವೆ. ನೋಡಪ್ಪ ಶಂಕರು, ನಿನಗಾದಷ್ಟು ಬೇಗ ನಿನ್ ಪಕ್ಕದಲ್ಲಿ ಒಂದು ಜೋಡಿ ನಿಲ್ಸಿ ನಿಂಗೆ ಮದುವೆ ಮಾಡಬೇಕು ಅಂತ ಒಬ್ರು ಆಸೆ ಪಡ್ತಿದಾರೆ ಕಣಪ್ಪ. ಯಾರು ಯಜಮಾನ್ರೆ? ನಮ್ ಸೋದರ ಹತ್ರ ಏನಾದ್ರು ಫೋನ್ ಮಾಡಿದ್ರಾ? ಅಥವಾ ಅವ್ರ ಮಗಳು ಮಾಧವಿ ಏನಾದ್ರು ಫೋನ್ ಮಾಡಿದ್ರಾ ನಿಮ್ಗೆ? ಏನಪ್ಪ, ಅವ್ರಿಬ್ರಿಗೆ ಮಾತ್ರ ನಿನ್ ಮೇಲೆ ಪ್ರೀತಿನಾ? ನಿನ್ ಮೇಲೆ ಬೇರೆ ಯಾರಿಗೂ ಪ್ರೀತಿನೇ ಇಲ್ವಾ? ಅವ್ರಿಬ್ರಿಗೆ ಮಾತ್ರ ನಿನ್ಗೊಂದು ಮದುವೆ ಮಾಡಿ ನೋಡ್ಬೇಕು ಅಂತ ಆಸೆನಾ? ಬೇರೆ ಯಾರಿಗೂ ನಿನ್ ಮದುವೆ ನೋಡ್ಬೇಕು ಅನ್ನೋ ಆಸೆನೇ ಇರಲ್ವಾ? ಹಾಗಲ್ಲ ಯಜಮಾನ್ರೆ. ಮತ್ತಿನ್ಯಾರು? ಬೇರೆ ಯಾರು ಯಜಮಾನ್ರೆ? ಬೇರೆ ಯಾರು ಅಂತ ಕೇಳ್ತಾ ಇದೀಯಾ? ಯೋಚನೆ ಮಾಡು.